ಓಕೆ ಸರ್, ಹಾಗೇನೆ ಈಗ SSLC ಮುಗಿದ ತಕ್ಷಣ ಎಲ್ರಿಗೂ ಕೋರ್ಸ್ ಅಂತ ಅಂದಾಗ PUC ಅಂತ ಅಂದಾಗ ಸೈನ್ಸ್ ಬರುತ್ತೆ, ಆರ್ಟ್ಸ್ ಬರುತ್ತೆ, ಕಾಮರ್ಸ್ ಬರುತ್ತೆ. ಎಷ್ಟೊಂದು ಜನ ಅದನ್ನೆಲ್ಲ ಮರ್ತೇ ಬಿಡ್ತಾರೆ, ಸೈನ್ಸ್ಗೆ ಮಾತ್ರ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಸೊ ಇದು ಕೂಡ ನಡೀತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದೇ ಮೇಡಮ್, ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ಪರವಾಗಿ ನಿಮ್ಮ ಚಾನಲ್ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಭಾಳ ಒಳ್ಳೆಯ ಅಂಕಗಳನ್ನ ಪಡೆದು ತೇರ್ಗಡೆ ಆಗಿದ್ದಾರೆ ಮತ್ತು ಯಾರು ತೇರ್ಗಡೆ ಆಗಿಲ್ಲ, ಎಲ್ಲರೂ ಏನು ಪ್ರಯತ್ನ ಪಟ್ಟಿದ್ದಾರೆ ಎಕ್ಸಾಮ್ಗೆ, ಅವರಿಗೆಲ್ಲ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡಿ ಮಕ್ಕಳನ್ನ ಇದು ಮಾಡಿದ್ದಾರೆ. ಹಾಗೆ ಪೋಷಕರಿಗೂ ಕೂಡ ಭಾಳ ಒಳ್ಳೆಯ ಪ್ರಶ್ನೆ ಮೇಡಮ್ ನೀವು ಕೇಳಿದ್ದು. ಏನಾಗಿದೆ, ನಮ್ಮಲ್ಲಿ ಸೈನ್ಸೇ ಸರ್ವಸ್ವ, ನಾನು ಸೈನ್ಸ್ ಓದಿಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ, ಇಂಥ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಒಂದು ರೀತಿ ನಮ್ಮ ಸರ್ಕಾರಗಳ ಪಾತ್ರನೂ ಇದೆ ಇಲ್ಲಿ, ಇಡೀ ಸಾಮಾಜಿಕ ಚಿಂತನೆ ಕೂಡ ಹಾಗೇ ಇದೆ. ಯಾರೇ ಆಗಲಿ, ನಿನ್ನ ಮಗ ಏನು ಮಗಳೇನು ಮಾಡ್ತಿದ್ದಾರೆ ಅಂದರೆ ನೆಕ್ಸ್ಟು ಅವನು ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಅಥವಾ ಕಾಮರ್ಸ್ ಓದಬೇಕು, ಈ ಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಈ ಒಂದು ಕಲ್ಪನೆನೇ ಕರೆಕ್ಟ್ ಅಲ್ಲ. ಇದು ಭಾಳ ಮುಖ್ಯ ಏನು ಅಂದರೆ ನನಗನ್ಸೋದು, ಎಜುಕೇಷನ್ ಅನ್ನೋದು ನಮಗೆ ಜ್ಞಾನಕ್ಕೋಸ್ಕರ ಶಿಕ್ಷಣ ಬೇಕು. ಇವತ್ತೇನಾಗಿದೆ, ಎಜುಕೇಷನ್ ಸರ್ಟಿಫಿಕೇಟ್ಗೋಸ್ಕರ ಶಿಕ್ಷಣ ಆಗಿಬಿಟ್ಟಿದೆ, ಭಾಳ ದುರಂತ. ಅದಾಗಬಾರ್ದು. ನನಗೆ ಜ್ಞಾನ ಪಡೆಯೋಕ್ಕೆ ಎಜುಕೇಷನ್ ಬೇಕು. ಒಂದು ಎಜುಕೇಷನ್ ಪಡೆದ ಮೇಲೆ, ನಾನು ಮೇ ಬಿ ಡಿಗ್ರಿ ತನಕನೋ ಇನ್ನೇನೋ ಪಡೆದ ಮೇಲೆ, ಆಮೇಲೆ ನಾನು ಯೋಚನೆ ಮಾಡ್ತೀನಿ ಏನು ಮಾಡೋದು ಏನು ಅನ್ನೋದು. ಸೊ ಅದ್ರ ಬಗ್ಗೆ ತುಂಬ ಒತ್ತಡಕ್ಕೆ ಒಳಗಾಗಬಾರ್ದು. ಎಲ್ಲರೂ ಇವಾಗ ನಾನು ಇಂಜಿನಿಯರ್ ಆಗಲೇಬೇಕು, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ವಾ ಫ್ರಸ್ಟ್ರೇಟ್ ಆಗ್ತಾರೆ. ಇವ್ರು ಮೇಡಮ್ ಹೇಳ್ದಂಗೆ ಈಗ ನನಗೆ 625ಗೆ 624 ಬರಬೇಕು, ಸಾಧ್ಯನಾ? ಅದು 600 ಬರಬೇಕು, ಸಾಧ್ಯನಾ? ಏನೋ ಯಾವ ಮನುಷ್ಯ ತಪ್ಪು ಮಾಡಲ್ಲ, ಅವತ್ತಿನ ದಿವಸ ಎಕ್ಸಾಮ್ಗೆ ಹೋದಾಗ ಏನೋ ತಪ್ಪು ಮಾಡ್ತೀವಿ, ಏನೋ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಅದಕ್ಕೆ ಯಾಕೆ ವರಿ ಮಾಡಬೇಕು? ನನ್ನ ಸಲಹೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ, ಯಾವತ್ತೂ ಕೂಡ ಇವತ್ತೇ ಕೊನೆ ಅಲ್ಲ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನಾಳೆ ಇದೆ, ನಾಡಿದ್ದಿದೆ. ಈಗ ನೋಡಿ, ಎಷ್ಟೋ ಜನಕ್ಕೆ ಈಗ 10th ಸ್ಟ್ಯಾಂಡರ್ಡಲ್ಲೇ ನನ್ನ ಮುಂದಿನ ಜೀವನ ಏನೋ ನಿರ್ಧಾರ ಮಾಡೋಕ್ಕಾಗಲ್ಲ. ಚಿಂತೆ ಮಾಡಬೇಡಿ. ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಸೊ ಪಬ್ಲಿಕ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.